4,000ದಷ್ಟು ಲಿಂಕ್ಗಳನ್ನು ಡಿಲೀಟ್ ಮಾಡಲಾಗಿತ್ತು ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಮಾರ್ಕ್ ಸಿನಿಮಾ ಪೈರಸಿ ಮಾಡಿದವರ ವಿರುದ್ಧ ಸುದೀಪ್ ಕೆಂಡಾಮಂಡಲಾಗಿದ್ದಾರೆ. ಪೈರಸಿ ಮೊದಲಿನಿಂದಲೂ ಇದೆ, ಆದರೆ ಈಗ ಚಾಲೆಂಜ್ ಹಾಕ್ತಾ ಇದ್ದಾರೆ. ಕಳೆದ ಬಾರಿ ಕೆಲವರನ್ನ ಬಿಟ್ಟಿದ್ವಿ, ಈ ಬಾರಿ ಬಿಡೋದಿಲ್ಲ. ಪೈರಸಿ ಬಗ್ಗೆ ನಾನು 1 ವಾರದ ಹಿಂದೆಯೇ ಎಚ್ಚರಿಕೆಯನ್ನು ಕೊಟ್ಟಿದ್ದೆ. ಮೊದಲ ದಿನವೇ 4,000 ಲಿಂಕ್ ಡಿಲೀಟ್ ಆಗಿತ್ತು. ಈವರೆಗೆ 9,000 ಲಿಂಕ್ ಡಿಲೀಟ್ ಮಾಡಲಾಗಿದೆ. ಇಷ್ಟು ವರ್ಷದ ಸುದೀಪ್ ಬೇರೆ, ಈಗಿನ ಸುದೀಪ್ ಬೇರೆ ಅಂತ ಹೇಳಿ ಸವಾಲು ಹಾಕಿದ್ದಾರೆ ನಟ ಸುದೀಪ್ ಅವರು. ಕೊಡಬೇಕು, ಕೊಡೋ ಕಡೆ ಕೊಡೋಣ, ಕೊಡದೆ ಕೂತ್ರೂ ನಮ್ಮ ವ್ಯಕ್ತಿತ್ವ ಡೌನ್ ಆಗಿ ಹೋಗುತ್ತೆ. ಬಟ್ ಪಾಯಿಂಟ್ ಅದಲ್ಲ. ನನಗೇನು ಖುಷಿ ಆಯಿತು ಅಂದರೆ ನಾವೆಲ್ಲ ನೋಡ್ತಾ ಇದ್ವಿ, ಏನದು ನಿಮ್ಗಳು ಲೋಗೋ, ವಾಹ್. ನನಗೆ ಅವಾಗನೂ ನೋಡ್ರಿ, ನಾವು ನಮ್ಮ ಬಗ್ಗೆ ಮಾತಾಡ್ತಾ ಇದ್ವಿ, ಹೀರೋಗಳು ಅಲ್ಲೂ ಕೂತಿದ್ದಾರೆ, ಹೆಂಗೆ ಹೊಡ್ಕೋತಾ ಇದ್ದಾರೆ ಅವ್ರದ್ದು ಅಂತ. ಸೊ ಐ ಥಿಂಕ್ ಸರ್ ಇಟ್ ವಾಸ್ ಸೆಲೆಬ್ರೇಷನ್ ಟೈಮ್ ಫಾರ್ ಯು ಆಲ್ಸೋ. ಮಾರ್ಕೊಟ್ಟಿಗೆ ನಿಮ್ದು 2 ಆರ್ಟಿಕಲ್ ನೋಡಿದೆ, ಒಂದು ನಿಮ್ದು ಅಲ್ಲದೆ ಇದ್ದಿತ್ತು, 2 ಎಂಜಾಯ್ ಮಾಡಿದ್ದೀನಿ ಸರ್. ಸಿನಿಮಾ ರಿಲೀಸ್ ಆಗಿ 24 ಅವರ್ಸ್ ಕೂಡ ಆಗಿಲ್ಲ ಸರ್. ಅದಕ್ಕೆ 24 ಅವರ್ಸ್ ಮುಂಚೆನೇ ಎಚ್ಚರಿಕೆ ಕೊಟ್ಟಿದ್ದು ನಾನು. 24 ಅವರ್ಸ್ ಮುಂಚೆನೇ ನಿಮ್ಗೆ ಎಚ್ಚರಿಕೆ ಕೊಟ್ಟಿದ್ದೇನಕ್ಕಂದ್ರೆ 48 ಅವರ್ಸ್ ಮುಂಚೆ ನನಗೆ ಗೊತ್ತಾಗಿತ್ತು. ನಾನು ನಿಮಗೊಂದು ಮಾತು ಹೇಳಿದೆ ಅಲ್ಲಿ ನಮ್ಮ ಸ್ನೇಹಿತರಿಗೆ ಇಂಟರ್ವ್ಯೂ ಕೂತ್ಕೊಂಡಾಗ, ಪ್ರತಿ ಕ್ರಿಕೆಟ್ ಟೀಮಲ್ಲಿ ಆಪೋಸಿಷನ್ ಟೀಮಲ್ಲಿ 11 ಜನ ಇರ್ತಾರೆ, ನನ್ನ ಟೀಮಿಗೆ ಮಾತ್ರ ಎದುರುಗಡೆ 33 ಜನ ನಿಂತಿರ್ತಾರೆ ಅಂತ. ಬಟ್ ನಮ್ಮ 11 ಜನ ಸಾಕು ಸರ್, ಸಖತ್ತಾಗಿ ಆಲ್ರೌಂಡರ್ಸ್ ಇದ್ದೀವಿ ನಾವು, ಸುಮ್ಮನೇನಿಲ್ಲ. ನಾವು ಮಾತಾಡಲ್ಲ ಅಷ್ಟೇ. ಬಟ್ ನೀವೇ ನೋಡಿದ್ರಿ, ಇವಾಗ ಅಹಂಕಾರದಲ್ಲಿ ಅಭಿಮಾನಿಗಳನ್ನ ಮುಂದೆ ಇಟ್ಕೊಂಡು ಮಾತಾಡೋ ವ್ಯಕ್ತಿ ನಾನು ಆಗಿದ್ದಿದ್ರೆ ಇಷ್ಟು ವರ್ಷದಿಂದ ನೀವು ನೋಡಿರೋ ಸುದೀಪ್ ಸುಳ್ಳಾಗೋಲ್ಲ. ನಾನು ಆ ಥರ ಅಲ್ಲ. ಬಟ್ ಮಾತಾಡಿದ್ದೀನಿ ಅಂದರೆ ನಾನು ಏನೋ ನೋಡಿರಬೇಕು, ಕೇಳಿರ್ಬೇಕು, ದೃಢವಾಗಿರ್ಬೋದು. ಇವತ್ತು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ನೀವೇ ಒಂದು ಒಳ್ಳೆ ಮಾತು ಹೇಳಿದ್ರಿ, 24 ಅವರ್ಸ್ ಆಗಿರಲ್ಲ ಅಂತ. ಸೊ 24 ಅವರ್ಸ್ ಒಳಗಡೆ ಕೆಲವು ಆಗಬೇಕು ಅಂದರೆ ಪ್ರಯತ್ನಗಳು ಹಾಗೂ ಏನಂತಾರೆ ಪ್ರಿಪರೇಷನ್ಸ್ ಎಷ್ಟು ಗಂಟೆಗಳ ಮುಂಚೆ ನಡೆದಿರಬೇಕು. ಕರೆಕ್ಟ್. ನಾವು ಇದೇ ವೃತ್ತಿಯಲ್ಲಿದ್ದೀವಿ, ನಮಗೂ ಒಂದಿಷ್ಟು ಸಂಪರ್ಕಗಳಿದ್ದಾವೆ, ಅಲ್ಲಿಂದ ನಮಗೆ ಬರುತ್ತಲ್ವಾ. ಬಂದಿದ್ದು ದೃಢವಾಗಿ ಬಂದಾಗ ರೆಡಿ ಇದ್ದೀವಿ ಅಂತಂದೆ ನಾನು ಅಷ್ಟೇ. ಪಾಯಿಂಟ್ ಏನಂತಂದರೆ ಅಗೇನ್ ಗೋಯಿಂಗ್ ಬೈ ದಟ್, ಸ್ವಲ್ಪ ತಾಳ್ಮೇಲಿದ್ದಾಗ ಪ್ರತಿಯೊಬ್ಬರಿಗೂ ಅವರ ಉತ್ತರಗಳು ಸಿಗ್ತವೆ ಸರ್. ಇದು ಯಾವುದು ಅಲ್ಲ, ಏನು ದೊಡ್ಡದೇನು, ಚಿತ್ರರಂಗ ಅಷ್ಟೇ. ಒಂದು ಬಹಳ ಪ್ರೀತಿಯಾದಂಥ, ಒಂದು ಸಂಭ್ರಮ ಪಡುವಂಥ ಒಂದು ವೃತ್ತಿ, ನಿಮ್ಮೆಲ್ಲರೂ ನಗಿಸೋದಕ್ಕೆ, ಖುಷಿ ಪಡಿಸೋದಕ್ಕೆ ಇರುವಂತಹ ಒಂದು ಪ್ರೊಫೆಷನ್. ಒಂದು ಎಲ್ಲರೂ ಥಿಯೇಟ್ರ್ ಮುಂದೆ ನೀವೇ ನೋಡಿದ್ರಿ ಆ ಸಂಭ್ರಮ. ಕರೆಕ್ಟ್. ಆ ಸಂಭ್ರಮ ಯಾರ್ದು ಅವ್ರ ಮನೆಯವರ ಹುಟ್ಟು ಹಬ್ಬ ಅಲ್ಲ, ಅವ್ರ ಮನೆಯಲ್ಲಿ ನಡೀತಾ ಇರುವ ಮದುವೆ ಅಲ್ಲ, ಅವ್ರ ಮನೆಯದ ಸಂಬಂಧಪಟ್ಟಿದ್ದಲ್ಲ. ಬಟ್ ನಮ್ಮನ್ನು ಅವ್ರ ಮನೆಯವ್ರು ಅಂದ್ಕೊಂಡಾಗ ಆ ಥಿಯೇಟ್ರ್ ಮುಂದೆ ನಡೆಯೋ ಸೆಲೆಬ್ರೇಷನ್ಸ್ ನೋಡಿದಾಗ, ಈಗ ನೀವು ನನ್ನ ಜಾಗಕ್ಕೆ ಬಂದು ಹೇಳಿ, ನಾನು ನನ್ನ ಫ್ಯಾನ್ಸ್ನ, ನನ್ನ ಸಿನಿಮಾನ ಕಾಪಾಡ್ಕೊಡ್ಲಿಲ್ಲ ಅಂದರೆ ಇನ್ಯಾರು ಕಾಪಾಡ್ಕೋತಾರೆ? ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಪತ್ರಕರ್ತ, ನಿರ್ದೇಶಕ, ಸುದೀಪ್ ಆಪ್ತರು ಆಗಿರುವಂತಹ ಚಕ್ರವರ್ತಿ ಚಂದ್ರಚೂಡ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. 9,000 ಲಿಂಕ್ಗಳನ್ನ ಡಿಲೀಟ್ ಮಾಡಿಸಿದ್ದೀವಿ ಅನ್ನುವಂಥ ವಿಚಾರವನ್ನ ಈಗ ಸುದೀಪ್ ಅವರು ಹೇಳ್ತಾರೆ. ನಿಜಕ್ಕೂ ಕೂಡ ಆಘಾತಕಾರಿ ವಿಚಾರ ಇದು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ. ಅಂದ್ರೆ ನಿಜಕ್ಕೂ ಕೂಡ ಹಾಗಾದ್ರೆ ಇಲ್ಲಿ ಒಂದು ಮಾಫಿಯಾದ ರೀತಿಯಲ್ಲೇ ಕೆಲಸ ಮಾಡಿರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಹೌದು. ಈಗ ನಿಮಗೆ ಪೈರಸಿ ಅನ್ನೋದು ಭಾರತೀಯ ಚಿತ್ರರಂಗವನ್ನೇ ಕಾಡ್ತಾ ಇರ್ತಕ್ಕಂತ ಒಂದು ಪಿಡುಗು. ಅದು ಮಾರ್ಕ್ ಸಿನಿಮಾ ಒಂದಕ್ಕೆ ಮಾತ್ರ ಅಲ್ಲ. ಈ ಪೈರಸಿನ ಒಬ್ಬ ವ್ಯಕ್ತಿ ಮಾಡಕ್ಕಾಗಲ್ಲ, ಒಬ್ರು ಮಾಡಕ್ಕಾಗಲ್ಲ. ಇದು ಒಂದು ಟೀಮ್ ವರ್ಕ್ ಆಗಿರ್ಬೇಕು, ಒಂದು ಪಡೆ ಆಗಿರ್ಬೇಕು, ಒಂದು ತಂಡ ಆಗಿರ್ಬೇಕು. ಇದು ಅತ್ಯಂತ ವ್ಯವಸ್ಥಿತವಾದಂತ ಒಂದು ಜಾಲ, ಹೌದಲ್ವಾ? ಸೊ ಇದನ್ನ ಈಗ ನಮ್ಮ ಸಿನಿಮಾ ರಿಲೀಸ್ ಆಗಿರ್ಬೋದು, ಬೇರೆಯವ್ರು ಇರ್ಬೋದು, ಎಲ್ಲರೂ ಕೂಡ ಅವರವರು ಸಿನಿಮಾ ರಿಲೀಸ್ ಆದಾಗ ಇದರ ವಿರುದ್ಧ ಒಂದು ದೊಡ್ಡ ಹೋರಾಟ ಮಾಡಬೇಕು, ಡಿಲೀಟ್ ಮಾಡಿಸ್ಬೇಕು. ಇದುವರೆಗೂ ಇವತ್ತು ಮಧ್ಯಾಹ್ನ ತನಕ 9,717 ಲಿಂಕ್ಗಳಿತ್ತು. ಈಗ 2,000 ಲಿಂಕ್ಗಳು ಬೇರೆ ಬೇರೆ ಆಪ್ಗಳಲ್ಲಿ ಆಡ್ ಆಗಿದೆ. ಇದುವರೆಗೂ 11,000 ಲಿಂಕ್ಗಳನ್ನ ಡಿಲೀಟ್ ಮಾಡಿಸಿದೀವಿ ಮತ್ತು ಅದನ್ನ ಕಿಲ್ ಮಾಡಿದೀವಿ. ಇದು ನಿರಂತರವಾಗಿ ನಡೀತಲೇ ಇದೆ. ಸರ್, ಅಂದ್ರೆ ಮಾರ್ಕ್ ಸಿನಿಮಾನ ಸೋಲಿಸಬೇಕು ಅನ್ನುವಂಥ ಒಂದು ಪ್ರಯತ್ನ ಹಾಗಾದ್ರೆ ನಡೀತಾ ಇದೆ? ಅಲ್ಲ, ನಾನು ಹೇಳ್ತಾ ಇರೋದು, ಈ ಪೈರಸಿ ಅನ್ನೋ ವಿಚಾರಕ್ಕೆ ಬಂದಾಗ, ಬುಕ್ ಮೈ ಶೋಗಳ ರಿವ್ಯೂಗಳು ಅಂತ ವಿಚಾರಕ್ಕೆ ಬಂದಾಗ, ಥಿಯೇಟರ್ ಮುಂದೆ ನಡೀತಕ್ಕಂಥ ಕೆಲವು ಲಾಬಿಗಳ ವಿಚಾರಕ್ಕೆ ಬಂದಾಗ, ಇದು ಮಾರ್ಕಿಗೆ ಮಾತ್ರ ಸಂಬಂಧಿಸಿದ ಸಮಸ್ಯೆ ಅಲ್ಲ. ಕನ್ನಡ ಚಿತ್ರರಂಗ ಮತ್ತು ಭಾರತೀಯ ಚಿತ್ರರಂಗಕ್ಕೆ ಸಂಬಂಧಿಸಿದ ಪ್ರಶ್ನೆ. ಅದಕ್ಕೆ ಕಾಡ್ತಿರ್ತಕ್ಕಂಥ ಪಿಡುಗು ಇದು. ಇದು ವ್ಯವಸ್ಥಿತವಾದಂತ ಜಾಲ, ನಮ್ಮ ಒಳಗಡೆ ಇದ್ದು ನಮ್ಮವರೇ ಮಾಡುವಂತ ಒಂದು ಜಾಲ. ಇದು ಕೇವಲ ಹಣಕಾಸಿಗೋಗೋ ಅಥವಾ ಈರ್ಷೆಗೋ ಹಸುವಿಗೋ ಮಾಡೋ ಜಾಲ. ಎಲ್ಲರೂ ಹೋರಾಟ ಮಾಡ್ಬೇಕು. ಇದು ಮಾರ್ಕ್ ಸಮಸ್ಯೆ ಮಾತ್ರ ಅಂತ ಹೇಳ್ಬೇಡಿ ಅಂತ ಹೇಳ್ತೀನಿ ನಾನು ನಿಮಗೆ.
ಈಗ 45 ನಿರ್ಮಾಪಕರು ಪಾಪ ರಮೇಶ್ ರೆಡ್ಡಿ ಅವರು ಎಂತ ವ್ಯಕ್ತಿ, ಅವರು ಎಷ್ಟು ನೊಂದ್ಕೊಂಡು ಮಾತಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಸಿನಿಮಾ ಹಾಕಿ ರಿಲೀಸ್ ಮಾಡಿದಂತ ಪ್ರೊಡ್ಯೂಸರ್ಗೆ 3 ವರ್ಷ ಕಷ್ಟಪಟ್ಟ ಪ್ರೊಡ್ಯೂಸರ್ ಡೈರೆಕ್ಟರ್ಗಳಿಗೆ ಪೈರಸಿ ಕಾಪಿ ಹೋಗುತ್ತೆ ಅಂದ್ರೆ ಅದೆಷ್ಟು ನೋವಾಗುತ್ತೆ. ಇದು ಒಂದು ವ್ಯವಸ್ಥಿತವಾದ ಮಾಫಿಯಾ. ಇದ್ರ ವಿರುದ್ಧ ಈಗ ಸರ್ಕಾರದ ಮಟ್ಟದಲ್ಲಿ ಮಾತುಕತೆ ನಡೀತಾ ಇದೆ, ಸೈಬರ್ ಕ್ರೈಮ್ ಮಟ್ಟದಲ್ಲಿ ಮಾತುಕತೆ ನಡೀತಾ ಇದೆ. ತುಂಬಾ ಜನ ಕೂಡ ಜಾಗೃತಿ ಆಗ್ಬೇಕು. ತಾಂತ್ರಿಕವಾದಂತ ಹುನ್ನಾರಗಳಿದು, ಇದಕ್ಕೆ ವ್ಯವಸ್ಥಿತವಾಗಿ ಕೆಲಸ ಮಾಡ್ಬೇಕು. ಇಲ್ಲಾಂದ್ರೆ ಅಷ್ಟು ಸುಲಭಕ್ಕೆ ಇದನ್ನ ನಾವು ನಿಯಂತ್ರಣ ಮಾಡ್ತಾ ಇದೀವಿ ಅಷ್ಟೇ, ನಿರ್ಮೂಲನೆ ಮಾಡೋದಕ್ಕಾಗಲ್ಲ. ಅದನ್ನ ಮಾಡ್ಬೇಕು, ಅದಕ್ಕೊಂದು ಇರ್ಬೇಕು, ಇಚ್ಛಾಶಕ್ತಿ ಬೇಕು. ಹೇಳಿ ಚಕ್ರವರ್ತಿ ಚಂದ್ರಚೂಡ್ ಅವರು, ಅಂದ್ರೆ ಯಾರಿಂದ ಆಗ್ತಾ ಇರೋದು? ನಮ್ಮವರಿಂದೇ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇರೋದ್ರಿಂದ, ಯಾಕಂದ್ರೆ ಯಾರು ಸಿನಿಮಾ ರಂಗದಲ್ಲಿರೋರೇ ಈ ರೀತಿಯಾಗಿ ಮಾಡ್ತಾ ಇದ್ದಾರಾ? ಯಾರಿಂದ ಬರ್ತಾ ಇರುವಂತ ಆಗ್ತಾ ಇರುವಂತ ಕೆಲಸಗಳಿದೆಲ್ಲ ನೋಡಿ, ಇದು ನಿಮಗೆ ಹೈದರಾಬಾದಲ್ಲೂ ಕೂಡ ಒಂದು ಐಬೋಮಾ ಇಶ್ಯೂ ನಡೆದಿದೆ. ತಮಿಳ್ ರಾಕರ್ಸ್ ಬೇರೆ ಬೇರೆ ಕಡೆ ನಡೆದಿದೆ, ತಮಿಳ್ನಾಡಲ್ಲಿ ನಡೆದಿದೆ, ಕೇರಳದಲ್ಲಿ ಸಿಗಾಕೊಂಡಿದ್ದಾರೆ, ವೆಸ್ಟ್ ಬೆಂಗಾಲ್ ಸಿಗಾಕೊಂಡಿದ್ದಾರೆ. ಇದು ಸಿನಿಮಾ ಗೊತ್ತಿಲ್ಲದೆ ಹೋದವರು ಮಾಡೋದಕ್ಕಾಗೋದಿಲ್ಲ. ಇದು ಯಾವ ವರ್ಗದ ಜನ ಸಿನಿಮಾ ನೋಡ್ತಾರೆ, ಎಲ್ಲಿ ಕ್ಯಾಮ್ರಾ ಇಡಬೇಕು, ಇವಾಗ ನಮ್ಗೆ ಗೊತ್ತಾಗುತ್ತೆ. ಅದು ಡೌನ್ಲೋಡ್ ಮಾಡುವಾಗ್ಲೇ ಗೊತ್ತಾಗುತ್ತೆ ಎಷ್ಟು ಸ್ಪೀಡಲ್ಲಿ ಡೌನ್ಲೋಡ್ ಮಾಡಿದ್ದಾರೆ, ಎಷ್ಟು ಸ್ಕ್ವೀಸ್ ಮಾಡಿದ್ದಾರೆ, ಯಾವ ರನ್ ಟೈಮಲ್ಲಿ ಮಾಡಿದ್ದಾರೆ, ಅದು ಕಟ್ ಅಂಡ್ ಪೇಸ್ಟ್ ಆಗಿದೆಯಾ ಅಥವಾ ಇಡೀ ಸಿನಿಮಾ ಒಂದೇ ಸಲ ಎತ್ತಿದಾರ, HD ಕ್ವಾಲಿಟಿ ಇದೆಯಾ ಅಂತ. ಸಿನಿಮಾ ಬಗ್ಗೆ ನಾಲೆಡ್ಜ್ ಇರೋರು ಮಾತ್ರ ಮಾಡೋದಕ್ಕಾಗೋದಿದು. ತಾಂತ್ರಿಕತೆಯ ಬಗ್ಗೆ ನಾಲೆಡ್ಜ್ ಇರ್ಬೇಕು ಅಂತವ್ರು ಮಾತ್ರ ಮಾಡಕ್ಕಾಗತ್ತೆ. ಇವೆಲ್ಲ ಗೋಮುಖ ವ್ಯಾಘ್ರರು, ಇವರು ಮುಖವಾಡಗಳು ಹಾಕೊಂಡು ಕೂತಿರ್ತಾರೆ. ಪೈರಸಿ ಮಾಡೋದು ನಾನು ಪೈರಸಿ ಮಾಡ್ತಾ ಇದೀನಿ ಅಂತ ಡೈರೆಕ್ಟ್ ಆಗಿ ಬರಲ್ವಲ್ಲ. ಥಿಯೇಟರ್ ಆಪರೇಟರ್ ಹತ್ರ ಕ್ಯಾಮ್ರಾ ಇಟ್ರಾ, ಬೇರೆ ಕಡೆ ಇಟ್ರಾ, ಅಥವಾ ಬೇರೆ ಕಡೆಯಿಂದ ಸಿನಿಮಾ ತೆಗೆದ್ರ, ರನ್ ಟೈಮ್ ಏನಿದೆ, ನಮ್ ಸಿನಿಮಾ 2 ಗಂಟೆ 24 ನಿಮಿಷ ಇದೆ. 2 ಗಂಟೆ 24 ನಿಮಿಷ ಪೈರಸಿ ಮಾಡೋದಕ್ಕಾದ್ರೆ ಇನ್ನು 2 ನಿಮಿಷ ಸಾಕು ಡೌನ್ಲೋಡ್ ಮಾಡಿ. 2 ಗಂಟೆ 26 ನಿಮಿಷಕ್ಕೆ ಅದು ಜನರಿಗೆ ತಲುಪೋ ತರ ಮಾಡ್ತಾರೆ. ಇದು ಹುನ್ನಾರ. ಇದರ ವಿರುದ್ಧ ಒಬ್ರು ಇಬ್ರು ಯಾವ್ದೋ ಸಿನಿಮಾ ತಂಡ ಹೋರಾಟ ಮಾಡ್ತಾ ಇದೆ ಅಂತಲ್ಲ. ಈಗ ನೋಡಿ ಇದು ಹೇಗಿದೆ ಅಂತಂದ್ರೆ, ನೆಗೆಟಿವ್ ಮಾಡುವಾಗ ನಿನ್ನೆ ಕನ್ನಡಪ್ರಭ ಪತ್ರಿಕೆ ನ್ಯೂಸ್ನೇ ಮಾಡಿದ್ರು. ಅದರ ಬ್ಯಾನರ್ ಹೆಡ್ ಎಲ್ಲಾ ಬಳಸಿ, ಟೈಟ್ಲ್ ಬಳಸಿ, ಎಲ್ಲ ಬಳಸಿ ಮಾಡಿದ್ರು. ಅದನ್ನ ಫೇಕ್ ಅಂತ ನಾವು ನಿಮ್ಗೆ ಧನ್ಯವಾದ ಹೇಳಬೇಕು. ಅದನ್ನ ಹೇಳಿದ್ರಿ. ಬೇರೆ ಬೇರೆ ಖಾಸಗಿ ವಾಹಿನಿಗಳ ಲೋಗೋಗಳನ್ನ ಮಾಡ್ತಾ ಇದಾರೆ. ಇವಾಗ ನೀವು ರಿಜಿಸ್ಟರ್ ಮಾಡ್ಸಿರ್ತೀರಿ, ಟೈಟ್ಲ್ ಡಿಸೈನ್ ಮಾಡ್ತೀರಿ, ನೀವು ಅದ್ರ ಲೋಗೋ ರಿಜಿಸ್ಟರ್ ಮಾಡಿ ಇಟ್ಕೊಂಡಿರ್ತೀರಾ, ಆದ್ರೆ ಅದನ್ನ ಇಟ್ಕೊಂಡೇ ಮಾಡ್ತಾರೆ. ಅಲ್ಲಿ ತನಕ ಬಂದ್ಬಿಟ್ಟಿದೆ ಈಗ. ಮಾರ್ಫ್ಡ್ ವಿಡಿಯೋಸ್, ಡಾಕ್ಟರ್ ವಿಡಿಯೋಸ್ ಮಾಡೋದೆಲ್ಲ ಇವತ್ತು ಅತ್ಯಂತ ಸುಲಭ. ಎಐಗಳ ಕಾಲ ಇದು. ಯಾವ್ದು ನಿಜ ಯಾವ್ದು ನಂಬೋದಕ್ಕೆ ಪ್ರತಿ ಮನುಷ್ಯ ಮೊಬೈಲ್ ಇಟ್ಕೊಂಡು ಫ್ಯಾಕ್ಟ್ ಚೆಕ್ ಮಾಡ್ತಾ ಕುತ್ಕೊಳಕ್ ಆಗಲ್ಲ. ಅವನೇನ್ ಸುಳ್ಳು ಬಿತ್ತರಿಸ್ತಾ ಇದೆ, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತದೆ, ಅದನ್ನೇ ನಿಜ ಅಂತ ನಂಬ್ಕೋತಾನೆ. ಹೌಸ್ಫುಲ್ ಇರೋ ಥಿಯೇಟರ್ ಖಾಲಿ ಅಂತಾನು ತೋರಿಸಬಹುದು, ಖಾಲಿ ಇರೋದನ್ನ ಥಿಯೇಟರ್ ಫುಲ್ ಇದೆ ಅಂತಾನು ತೋರಿಸಬಹುದು. ಎಸ್, ಜೊತೆಗೆ ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಸುದೀಪ್ ಅವರು ಚಾಲೆಂಜ್ ಮಾಡಿ ಈಗ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಮೊದಲೆಲ್ಲ ಪೈರಸಿ ಇತ್ತು, ಆದ್ರೆ ಈಗ ಅದನ್ನ ಚಾಲೆಂಜ್ ಮಾಡ್ತೀವಿ ಅಂತ ಹೇಳಿ ಚಾಲೆಂಜ್ ಮಾಡ್ಕೊಂಡು ಪೈರಸಿ ಮಾಡ್ತಾ ಇದ್ದಾರೆ. ಅಂದ್ರೆ ಭಯ ಕೂಡ ಇಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಈಗ ನಿಮಗೆ ಅವ್ರು ಹುಬ್ಬಳ್ಳಿಯಲ್ಲಿ ಯಾಕೆ ಮಾತಾಡಿದ್ರು, ಯಾರ ವಿರುದ್ಧ ಯುದ್ಧ ಅಂತ ಹೇಳಿದ್ರು, ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರು ಅನ್ನೋದು ಈಗೀಗ ಅರ್ಥ ಆಗ್ತಾ ಇದೆ ಎಲ್ಲರಿಗೂ. ಇದು ಪೈರಸಿ ಇರ್ಬೋದು, ಬುಕ್ ಮೈ ಶೋ ಇರ್ಬೋದು. ನೋಡಿ, ಒಂದು ಕಾಲದಲ್ಲಿ ಬುಕ್ ಮೈ ಶೋಗಳಿಗೆ ರಿವ್ಯೂ ಬರೋದಕ್ಕೆ, ಇಂಟ್ರೆಸ್ಟ್ ಬರೋದಕ್ಕೆ, ರೇಟಿಂಗ್ ಬರೋದಕ್ಕೆ ದುಡ್ಡು ಖರ್ಚು ಮಾಡ್ತಾ ಇದ್ರು ಪಬ್ಲಿಸಿಟಿಗೆ. ಇವತ್ತು ಅದ್ರಲ್ಲಿ ಏನು ಬರಿಬಾರ್ದು, ಡೌನ್ ರ್ಯಾಂಕಿಂಗ್ ಮಾಡಬಾರ್ದು, ಅದನ್ನ ಎತ್ತಕ್ ಆಗೋದೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದು ಕೋರ್ಟ್ಗೆ ಹೋಗಿ ಅದನ್ನ ಸೀಸ್ ಮಾಡ್ಬೇಕಾಗಿದೆ, ಲಿಮಿಟ್ ನ ಇದ್ ಮಾಡ್ಬೇಕಾಗಿದೆ, ಅದಕ್ಕೆ ಮತ್ತೆ ದುಡ್ಡು ಹಾಕ್ಬೇಕಾಗಿದೆ. ಅಂದ್ರೆ ಚಿತ್ರ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಚಿತ್ರಕರ್ಮಿಗಳಿಗೆ ಯಾವ್ಯಾವ ತೊಂದರೆ ಇದೆ ನೋಡಿ. ಇದನ್ನ ಇಟ್ಕೊಂಡು ಅವ್ರು ಮಾತಾಡಿದ್ದು. ಈಗ ಅದು ನಿಜ ಆಗ್ತಾ ಇದೆಯಲ್ಲ, ಇಷ್ಟು ನೆಗೆಟಿವ್, ಇದು ಸುಳ್ಳು ಹುನ್ನಾರಗಳು. ಹೌಸ್ಫುಲ್ ಇದ್ದು ಥಿಯೇಟರ್ಗಳು, ಹೌಸ್ಫುಲ್ ಇರೋ ಥಿಯೇಟರ್ಗಳಲ್ಲಿ ಖಾಲಿ ಅಂತ ಹೇಳೋದು, ಬೇರೆ ಇನ್ನೇನೋ ಸುಳ್ಳು ಸುದ್ದಿಗಳನ್ನ ಹಬ್ಸೋದು, ಶೋ ನಿಂತೋಯ್ತು ಅಂತ ಹೇಳೋದು, ಜನ ಬರ್ತಾ ಇಲ್ಲ ಅಂತ ಹೇಳೋದು, ಕಲೆಕ್ಷನ್ ವಿಚಾರದಲ್ಲಿ ಸುಳ್ಳು ಹೇಳೋದು, ನೆಗೆಟಿವ್ ಪ್ರಚಾರ ಮಾಡೋದು, ಇದೆಲ್ಲ ಉದ್ದೇಶಪೂರ್ವಕವಾಗಿ ಮಾಡುವಂತದ್ದು. ಆರ್ಗ್ಯಾನಿಕ್ ಆಗಿ ವಿಮರ್ಶೆ ಮಾಡೋನಿಗೆ ಅವನ ಸಂಪೂರ್ಣ ಹಕ್ಕಿರುತ್ತೆ. ಟಿಕೆಟ್ ಕೊಟ್ಟದ್ದು, ದುಡ್ಡು ಕೊಟ್ಟು ಟಿಕೆಟ್ ತಗೊಂಡಿರ್ತಾನೆ. ಅದಾಗಲ್ಲ. ಇದು ವ್ಯವಸ್ಥಿತವಾದ ತಂತ್ರ. ಇದರ ವಿರುದ್ಧನೇ ಯುದ್ಧ ಹೋರಾಟ ಪ್ರತಿಯೊಬ್ಬರು ಮಾಡ್ಬೇಕಾಗಿದೆ. ಈಗ ಚಿತ್ರರಂಗದಲ್ಲಿರೋ ಎಲ್ಲರೂ ಹೋರಾಟ ಮಾಡ್ಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಇಲ್ಲಾಂದ್ರೆ ಸಿನಿಮಾ ಮಾಡಿದ್ರೆ ಬಿಡುಗಡೆ ಹೊತ್ತಿಗೆ 1000 ಕಷ್ಟಗಳು ಬರ್ತಾ ಇದೆ. ಓಕೆ, ಧನ್ಯವಾದ ಚಕ್ರವರ್ತಿ ಚಂದ್ರಚೂಡ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.